ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಒಚ್ಚಲಿಗೆ ಮಾಡೋಣ, ಕನ್ನಡ ರೆಸಿಪಿ. ಫಸ್ಟು ನೀರಲ್ಲಿ ಚೆನ್ನಾಗಿ ಅಕ್ಕಿನ ತೊಳ್ಕೊಬೇಕು. ನೆಕ್ಸ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ. ಅದನ್ನು ನೆನೆ ಹಾಕ್ಬಿಟ್ಟು ಬೆಂಡೆಕಾಯಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಮತ್ತು ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿಕೊಂಡು ರೆಸಿಪಿ ಎಲ್ಲ ರೆಡಿ ಇದೆ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಎಣ್ಣೆ ಹಾಕಬೇಕು. ಎಣ್ಣೆಲಿ ಹುರಿಬೇಕು. ಸ್ವಲ್ಪ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರಿಬೇಕು. ಅದು ಸ್ವಲ್ಪ ನೊಣೆ ಥರ ಬರುತ್ತೆ. ಅದು ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಬ್ರೌನ್ ಕಲರ್ ಬರಬೇಕು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಆಯಿಲ್ ಹಾಕ್ಕೊಂಡ್ರೆ ಬ್ರೌನ್ ಚೆನ್ನಾಗಿ ಬರುತ್ತೆ. ಹುರಿದು ರೆಡಿ ಇದೆ. ಇವಾಗ ಅದನ್ನು ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ರೆಡಿಯಾಗಿರುವಂತಹ ಒಣಮೆಣ್ಸಿನ್ಕಾಯಿನ ಹಾಕೋಣ. ಅದು ಈರುಳ್ಳಿ ಬ್ರೌನ್ ಬರೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಚೆನ್ನಾಗಿ ಹುರಿಬೇಕು. ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಣ್ಣೆಯಲ್ಲಿ ಬೇಯಬೇಕು. ಫ್ರೈ ಮಾಡೋಣ. ಮತ್ತು ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ರೆಡಿ ಇದೆ. ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಒಂದು 3-4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಹಾಕೋಬೇಕು. ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರೋ ತನಕ. ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ. ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಕಡಲೆ ಕೂಡ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡೋಣ. ನೆಕ್ಸ್ಟ್ ಫ್ರೈ ಮಾಡಿ ಟೊಮೆಟೊ ಎಲ್ಲ ರೆಡಿ ಇದೆ. ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಫ್ಲೇವರ್ ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಬನ್ನಿ, ಅದನ್ನು ಚೆನ್ನಾಗಿ ಫ್ಲೇವರ್ ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಅದಕ್ಕೆ ಟೊಮೊಟೊ ಯಾವಾಗಲೂ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ರೆ ಫ್ಲೇವರ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಹುರಿಬೇಕು. ಬೆಂಡೆಕಾಯಿ ಅದನ್ನು ರೆಡಿ ಇತ್ತು. ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರಿದಿಟ್ಟಿದ್ದೀನಿ. ಅದನ್ನು ಮಿಕ್ಸ್ ಮಾಡೋಣ ಇವಾಗ. ನೆಕ್ಸ್ಟ್ ಅದನ್ನು ಮಸಾಲೆ ಎಲ್ಲನೂ ಚೆನ್ನಾಗಿ ಬೆಂಡೆಕಾಯಿಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಂಡೆಕಾಯಿ ಮತ್ತು ಟೊಮೊಟೊ ಎಲ್ಲ ಹಾಕಿ ಬೆಂದಿರುವಂತಹ ಬೆಂಡೆಕಾಯಿನ ಮಿಕ್ಸ್ ಮಾಡಿ ಅದಕ್ಕೆ ರೆಡಿಯಾಗಿರುವಂತಹ ಮಸಾಲೆನ ಹಾಕೋಣ. ಇದಕ್ಕೆ ಕಾಯಿ, ಕಡಲೆ, ಸ್ವಲ್ಪ 1 ಪೀಸ್ ಈರುಳ್ಳಿ, 1 ಪೀಸ್ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಬೆಂಡೆಕಾಯಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಮಗೆ ಎಷ್ಟು
ನೀರು ಬೇಕು ಅಷ್ಟು ನೀರನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ನಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕಬೇಕು. ಇಲ್ಲಾಂದರೆ ಫುಲ್ ತೆಳುವಾಗುತ್ತೆ, ಇಲ್ಲಾಂದರೆ ಫುಲ್ ಗಟ್ಟಿಯಾಗುತ್ತೆ. ಮೀಡಿಯಮಾಗಿ ನೋಡಿಕೊಂಡು ಹಾಕಬೇಕು. ಅದನ್ನು ಮಿಕ್ಸ್ ಮಾಡೋಣ ಬನ್ನಿ. ಜಾಸ್ತಿ ತೆಳು ಆಗಬಾರ್ದು, ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಸೈಜಲ್ಲಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕೋಣ. ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಾನು 2 ಸ್ಪೂನಷ್ಟು ಸಾಂಬಾರು ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡೋಣ ಬನ್ನಿ. ಫುಲ್ಲು ಗಟ್ಟಿ ಇದೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಅದು ಬೇಯ್ತಾ ಇದೆ, ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಪಲ್ಯ ಚೆನ್ನಾಗಿ. ಮತ್ತು ಅದು ಬೇಯಲಿ. ಈಗ ರೆಡಿಯಾಗಿರುವಂತಹ ಅಕ್ಕಿನ, ನೆನೆ ಹಾಕಿರುವಂಥ ಅಕ್ಕಿನ ರುಬ್ಬೋಣ. ಚೆನ್ನಾಗಿ ರುಬ್ಬಬೇಕು. ಇವಾಗ ಮಿಕ್ಸ್ ಮಾಡಬೇಕು. ಅಕ್ಕಿ ಹಾಕೋತಾ ಇದ್ದೀನಿ. ಇವಾಗ ಅಕ್ಕಿ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಬಿದ್ದೀನಿ. ತೆಳುವಾಗಷ್ಟು ರುಬ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಮುಚ್ಚಳ ಮಡಿಕೊಂಡು ಇದನ್ನು ಮುಚ್ಚಳದಲ್ಲೇ ಹುಯ್ಬೇಕು. ದೋಸೆ ಹುಯ್ಯೋದ್ರಲ್ಲಿ ಹುಯ್ಯೋಗಿಲ್ಲ, ಇದು ಮುಚ್ಚಳದಲ್ಲೇ ಹುಯ್ದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಮುಚ್ಚಳ ಇಡ್ತಾಯಿದ್ದೀನಿ. ಅದು ಬಿಸಿಯಾಗಬೇಕು, ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ. ಬಿಸಿ ಆಗ್ತಾ ಇದೆ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಅದಕ್ಕೆ ಬಿಸಿ ಇರೋ ಮುಚ್ಚಳಕ್ಕೆ ಹುಯ್ಯೋಣ. ಹುಯ್ದುಬಿಟ್ಟು ಚೆನ್ನಾಗಿ ರೌಂಡ್ ಮಾಡಬೇಕು. ರೌಂಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ದೋಸೆ ತವ ಮೇಲೆ ಹುಯ್ದು ಅದನ್ನು ಮುಚ್ಚಳ ಮುಚ್ಚಬೇಕು. ಕಂಪಲ್ಸರಿ ಮುಚ್ಚಳ ಮುಚ್ಚಿದ್ರೆ ಮಾತ್ರ ಅದು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಚೆನ್ನಾಗಿ ಬೇಯಲಿ. ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯ್ತಾ ಇದೆ. 5 ನಿಮಿಷ ಬೇಯುತ್ತೆ. ಇವಾಗ ಸ್ವಲ್ಪ ಬೆಂದಿದೆ. ತೆಗಿಯೋಣ ಮುಸ್ಕು. ತೆಗೆದ್ಬಿಟ್ಟು ಸುತ್ತ ಬ್ರೌನ್ ಕಲರ್ ಬಂದರೆ ಅದೇ ಮೇಕೆಡುತ್ತೆ. ಆವಾಗ ಫುಲ್ ರೆಡಿ ಇದೆ ಅಂತ ಅರ್ಥ. ಬೇಯ್ತಾ ಇದೆ ಇವಾಗ ಸ್ವಲ್ಪ. ಐದು ನಿಮಿಷ ಸಾಕು, ಚೆನ್ನಾಗಿ ಬೇಯುತ್ತೆ. ಆಲ್ಮೋಸ್ಟ್ ರೆಡಿ ಇದೆ ಸುತ್ತ. ಇವಾಗ ತೆಗಿಯೋಣ ಬನ್ನಿ. ಒಂದು ಸೈಡ್ ಎತ್ತಿದ್ರೆ ಸಾಕು, ಫುಲ್ಲು ರೌಂಡಾಗಿ ಎತ್ತಿಬಿಡುತ್ತೆ ಅದೇ. ಇವಾಗ ರೆಡಿ ಇದೆ ದೋಸೆ. ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ.